ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನಾನು ಸೋಮವಾರ ಸಂಜೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಮಧ್ಯಾಹ್ನ, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕ್ಲೀನ್ ಮಾಡಿಕೊಂಡೆ. ಫುಲ್ಲು ಸುಸ್ತಾಗಿ ಹೋಗಿತ್ತು. ಆಮೇಲೆ ಸಂಜೆ ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಓದಿಸ್ಕೊಂಡು ಕೂತ್ಕೊಂಡು ನಾನು ಅವ್ರಿಗೂ ಸ್ವಲ್ಪ ಓದಿಸ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ನನಗಂತೂ ಫುಲ್ಲು ಸೊಂಟರ ನೋವು, ಕೈಯೆಲ್ಲ ನೋವು ಬಂತು. ನಿದ್ದೆ ಅಂದರೆ ನಿದ್ದೆ ಆಕ್ಲಿಸ್ತಾ ಇದ್ದೀನಿ. ನನಗೆ ಫುಲ್ಲು ಸ್ವಲ್ಪ ಸುಮ್ಮನೆ ಹಂಗೆ ಸೋಫಾ ಮೇಲೆ ಮನ್ಕೊಂಡಿದ್ನ, ಹಂಗೇ ಒಂದು 10 ನಿಮಿಷ ಮನ್ಕೊಂಡೆ. ಒಂದು 20 ನಿಮಿಷ 30 ನಿಮಿಷ ಮನ್ಕೊಬಿಟ್ಟಿದ್ದೀನಿ. ಹಂಗೇ ಫುಲ್ಲು ಪೇಯ್ನ್ ಆಗಿಬಿಟ್ಟಿತ್ತು, ಬಾಡಿ ಪೇಯ್ನ್ ಫುಲ್ಲು ಜಾಸ್ತಿನೇ ಆಗಿಬಿಟ್ಟಿತ್ತು. ಅದು ಬೆಳಗ್ಗೆಯಿಂದ ನಿಂತ್ಕೊಂಡು ಅಡುಗೆ ಮನೇಲಿ ಕಾಲೆಲ್ಲ ಫುಲ್ಲು ಸೇರ್ತಾಯಿತ್ತು. ಹಂಗೇ ಸರಿ ಅಂತ ಸ್ವಲ್ಪ ಹಂಗೆ ಮನ್ಕೊಂಡು ಅವರಿಬ್ಬರು ಓದ್ಕೊತಾ ಇದ್ರು. ಆವಾಗಲೇ 7:15 ಆಗೋಯ್ತು, 8 ಗಂಟೆ ಆಗೋಯ್ತು. ಸರಿ ಬಿಡು, ನಾನು ಬೇಗ ಒಂಚೂರು ಏನಾದರೂ ಅಡುಗೆ ಮಾಡೋಣ. ನನ್ನ ಮಕ್ಕಳು ಪಾಪ ಮಧ್ಯಾಹ್ನ ತಿಂದಿರ್ತಾರಲ್ಲ ಅವರು, ಆಮೇಲೆ ಹಾಲೆಲ್ಲ ಕೊಟ್ಟಿರ್ತೀನಿ ನಾನು. ಸಂಜೆ ಹಾಲೆಲ್ಲ ಕುಡ್ದಿರ್ತಾರೆ. ಅದಕ್ಕೆ ಬೇಗ ಒಂದು 8:30 9 ಗಂಟೆಗೆ ಊಟ ಮಾಡಿಸ್ಬಿಟ್ಟು ನಾನು ಮನಗಿಸ್ಬಿಟ್ರೆ ಬೆಳಗ್ಗೆ ಮತ್ತೆ ಎದ್ದೇಳಿಸ್ತೀನಿ. ಇವಾಗ ಟೆಸ್ಟ್ ಇರೋದ್ರಿಂದ ನಾನು ಮತ್ತೆ ಒಂದು 6:30ಗೆ ಎದ್ದೇಳಿಸ್ತೀನಿ. ಒಂದು ಅರ್ಧ ಗಂಟೆ ಎಲ್ಲರೂ ಇದು ಓದ್ಕೊಳ್ಳಿ, ಸ್ವಲ್ಪ ರಿವಿಷನ್ ಮಾಡ್ಕೊತಾರಲ್ವ, ಅದಕ್ಕೆ ಎದ್ದೇಳಿಸ್ತೀನಿ ನಾನು. ಎದ್ಬಿಟ್ಟು ಓದ್ಕೊತಾರೆ. ಅದಕ್ಕೆ ನಾನು ಸಾರಿ ಬೇಗ ಸಿಂಪಲ್ಲಾಗಿ ಏನೂ ಇರಲಿಲ್ಲ, ಏನು ತರಕಾರಿ ಏನು ಇರಲಿಲ್ಲ. ಅದಕ್ಕೇ ಬೇಗ ಏನು ಮಾಡಬೇಕು ಅಂತ ತಲೆನೇ ಓಡ್ತಾ ಇರಲಿಲ್ಲ. ಸಾಂಬಾರು ಏನು ಮಾಡೋಣ, ಮುದ್ದೆ ಮಾಡಬೇಕಾಗಿತ್ತಲ್ಲ. ಮಧ್ಯಾಹ್ನ ಹಂಗೆ ಲೈಟಾಗಿ ಒಂಚೂರು ಮೊಸರನ್ನ ಊಟ ಮಾಡ್ಕೊಂಡಿದ್ದೆ. ಅದಕ್ಕೆ ಸರಿ ಬಿಡಿ, ಇವಾಗ ಒಂಚೂರು ಟೊಮಟೊ ಸಾರು ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಒಂಚೂರು ತೆಂಗಿನಕಾಯಿ ಹೆಂಗೋ ತುರಿದಿಟ್ಟಿದ್ದೆ ಬಾಕ್ಸ್ ಒಳಗೆ. ನಾನು ಯಾವಾಗಲೂ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಜಾಸ್ತಿ ದಿವಸ ಇರಬೇಕು ಅಂದರೆ ಒಂದು 4 ತೆಂಗಿನಕಾಯಿ ಸುಳ್ಕೊಬಿಟ್ಟು ನೀವು ಮೇಲ್ಗಡೆ ಇದು ಫೀಸರ್ ಬರ್ತಾರೆ ಒಳಗಡೆ ಇಟ್ಕೊಳ್ಳಿ. ನೀವೇನಾರ ಸ್ವಲ್ಪ ಕೆಳಗೂ ಸ್ವಲ್ಪ ಇಟ್ಕೊಂಡಿರಿ, ಮೇಲೆ ಸ್ವಲ್ಪ ಜಾಸ್ತಿ ಫೀಸರಲ್ಲಿ ಇಟ್ಕೊಂಡಿರಿ. ಅದು ತುಂಬ ದಿವಸ ಬರುತ್ತೆ, ವಾಸನೆ ಬರಲ್ಲ, ಮತ್ತು ಒಂಥರ ಅರ್ಶಿನಕ್ಕೆ ಥರ ಆಗೋದಿಲ್ಲ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ತೆಂಗಿನಕಾಯಿ. ನಾನು ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತೀನಲ್ವ, ನಾನು ಜಾಸ್ತಿ ಮಸಾಲೆ ಸಾರೇ ಮಾಡೋದು ನಾನು. ಅದಕ್ಕೆ ನಾನು ಕೆಳಗಡೆ ಇಟ್ಕೊಂಡಿರ್ತೀನಿ, ನಾನು ಫೀಸರಲ್ಲಿ ಏನು ಇಡೋದಿಲ್ಲ. ಇವಾಗ ನೋಡಿ ಮಿಕ್ಸಿಗೆ ನಾನು ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಹುಣಸೆಹಣ್ಣು, ಬೆಳ್ಳುಳ್ಳಿ, ಮತ್ತು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕ್ಕೊಂಡು ಫುಲ್ಲು ಸಣ್ಣಕ್ಕೆ ನುಣ್ಣಗೆ ಪೇಸ್ಟ್ ಮಾಡ್ಬಿಟ್ಟು ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ 2-3 ಸ್ಪೂನ್ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು. ನನಗೆ ಟೊಮೊಟೊ ಸಾರು ಇಷ್ಟ ಚೆನ್ನಾಗಿರುತ್ತೆ, ಮಾತ್ರ ಲೈಟಾಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ನಾನು ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಟೊಮೊಟೊ ಹಣ್ಣು ಇದ್ದರೆ ಮಾತ್ರ ಚೆನ್ನಾಗಿರುತ್ತೆ ಟೊಮೊಟೊ ಸಾರಿಗೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಕುದಿಯಾಕ್ಬಿಟ್ಟಿದ್ದೀನಿ. ಹಾಗೇನೆ ಏನು ಇರಲಿಲ್ಲ, ಕೆಲಸ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ. ನಮ್ಮ ಮನೆಯೆಲ್ಲ ಫುಲ್ಲು ಕ್ಲೀನಾಗಿತ್ತು. ನನ್ನ ಮಗಳು ಅದಕ್ಕೆ ಬಂದುಬಿಟ್ಟು ಮಾತಾಡ್ತಾ ಇದ್ಲು, ಸುಸ್ತಾಗಿದೆ ಅಮ್ಮು ಅಂತ ಇದ್ನಲ್ಲ, ಅದಕ್ಕೆ ನಾನೇ ಮಾಡ್ತೀನಿ ಮಮ್ಮಿ ಬಿಡು ಅಂತ ಇದ್ಲು. ಒಂದು 4 ಲಂಚ್ ಬಾಕ್ಸೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೊಳಿತಿದ್ಲು. ಆಮೇಲೆ ಇದು ಆಲೂ ಫ್ರೈ ಮಾಡ್ತೀನಿ ಮಮ್ಮಿ ಅಂತ ಇದ್ಲು. ಸರಿ ಮಾಡ್ಕೊ, ನನಗೆ ಇವಾಗ ಆಗೋದಿಲ್ಲ, ನನಗೆ ಸುಸ್ತಾಗಿದೆ ಅಂತ ಇದ್ದೆ. ಒಂಚೂರು ಕಡಲೆಕಾಳೆಲ್ಲ ಉರಿತೀನಮ್ಮ ಅಂದ್ರೆ, ಇಲ್ಲ ಮಮ್ಮಿ ಆಲೂ ಫ್ರೈ ಮಾಡ್ಕೊತೀನಿ ಅಂತಂದರೆ, ಸರಿ ನಾನೇ ಮಾಡ್ಕೊತೀನಿ ಮಮ್ಮಿ ಅಂತ ಅಂದ್ಲು. ಸರಿ ನೀನೇ ಉತ್ತರಿಸ್ಕೊ ಅಂತ ಅಂದ್ಬಿಟ್ಟು ನಾನು ಇದು ಏನಪ್ಪ ಕಬಾಬ್ ಮಾಡಿದ್ನ, ಅದು ಎಣ್ಣೆ ಹಂಗೆ ಬಾಣಲಿ ಇಟ್ಬಿಟ್ಟಿದ್ದೆ, ಮರ್ತೋಗ್ಬಿಟ್ಟಿದೆ ನಾನು ಸೋಸ್ಕೊಳೋದು. ಅದಕ್ಕೆ ನಾನು ನೋಡಿ, ಇದು ಅಗ್ಳ ಇರೋದ್ರೊಳಗೆ ಸೋಸ್ಕೊಳ್ಳಿ, ಯಾಕೆಂದರೆ ನೀವು ವಾಶ್ ಮಾಡ್ಬೋದು, ಆಮೇಲೆ ಅದರೊಳಗೆ ಚೆನ್ನಾಗೂ ಇರುತ್ತೆ. ಸುಮ್ಮನೆ ಚಿಕ್ಕಿರೋದಕ್ಕೆ ನಾವು ಸೋಸ್ಕೊಳಕ್ಕೆ ಹೋಗ್ಬಾರ್ದು, ತೊಳೆಯೋಕ್ಕೂ ಆಗೋದಿಲ್ಲ, ಏನಿಲ್ಲ. ನಾನು ಯಾವಾಗೂ ಟಿಶ್ಯೂ ಪೇಪರ್ ಇಟ್ಕೊಂಡಿರ್ತೀನಿ ನೋಡಿ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ಏನಾದರೂ ನಾನು ಪಲಾವು ಏನಾದರೂ ಈ ಥರ ಟೊಮೊಟೊ ಸಾರು ಎಲ್ಲ ಮಾಡಿ ಚಿಕನ್ ಥರ ಫ್ಲೇವರ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಏನೆಲ್ಲ ಒಗ್ಗರಣೆ ಹಾಕ್ಬೋದು, ಒಂದು 3 ದಿವಸ ಹಾಕ್ಬಿಟ್ಟು ಖಾಲಿ ಮಾಡಬೇಕು. ಸುಮ್ಮನೆ ಕಬಾಬ್ದು ಮಾಡಿ ಅಂತ ಹಂಗೆ ಇಟ್ಬಿಟ್ರೆ ಅದು ಹಂಗೆ ಇರುತ್ತೆ, ಮತ್ತು ಆಮೇಲೆ ವೇಸ್ಟ್ ಆಗೋಗುತ್ತೆ, ಹೊಟ್ಟೆ ಉರಿಯುತ್ತೆ. ಎಣ್ಣೆ ಎಲ್ಲ ಎಷ್ಟು ದುಡ್ಡು ಗೊತ್ತಾ, ₹160 ಎಷ್ಟೋ ₹180 ಲೀಟ್ರು. ಅದಕ್ಕೇ ನೀವು ಪಲಾವಿಗೆ ಈ ಥರ ಗೊಜ್ಜುಗಳೆಲ್ಲ ಮಾಡ್ತೀರಲ್ಲ, ಅದನ್ನು ಹಾಕ್ಕೊಂಡು ಎಣ್ಣೆ ಯೂಸ್ ಮಾಡಿದ್ರೆ ಏನಾಗೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ ಸಾಂಬಾರು ಕುದೀತಾ ಇತ್ತು, ಚೆನ್ನಾಗಿತ್ತು ಮಾತ್ರ. ಅದಕ್ಕೆ ನನ್ನ ಮಗಳು ಎಲ್ಲ ಅವಳೇ ಉತ್ತರಿಸ್ಕೊತಾ ಇಲ್ಲ, ಆಲೂಗಡ್ಡೆ ಎಲ್ಲ ಎಷ್ಟು ಚೆನ್ನಾಗಿ ಸಣ್ಣ ಕುಯ್ತಾಳೆ ಗೊತ್ತಾ. ಅದಕ್ಕೆ ಒಳಗೆ ಜಾಸ್ತಿ ಶಾರ್ಪ್ ಇರೋ ಚಾಕು ಕೊಡೋಕೆ ಹೋಗೋದಿಲ್ಲ ನಾನು, ಸ್ವಲ್ಪ ಲೈಟಾಗಿ ಶಾರ್ಪ್ ಇರುತ್ತೆ ಅದನ್ನು ಕೊಡ್ತೀನಿ. ಯಾಕೆಂದರೆ ಗೊತ್ತಾಗೋದಿಲ್ಲ, ಮಾತಾಡ್ತಿದ್ದಾರೆ ಮಕ್ಕಳು ಕೈಗೆ ಕುಯ್ಕೊತಾರೆ ಅಂತ. ನಾನು ಅದಕ್ಕೆ ಅವಳಿಗೆ ಶಾರ್ಪ್ ಜಾಸ್ತಿ ಇರೋದು ಕೊಡೋಕೆ ಹೋಗೋದಿಲ್ಲ. ಅವಳು ಎಲ್ಲ ನೋಡಿ ಸಣ್ಣಕ್ಕೆಲ್ಲ ಉತ್ತರಿಸು ಸರಿ ಅಂದ್ಬಿಟ್ಟು ನಾನು ಎಲ್ಲ ಸಾರೆಲ್ಲ ಒಗ್ಗರಣೆ ಹಾಕ್ತಂಗೆ ಚೂರು ಅನ್ನಕ್ಕೆ ಇಟ್ಟು, ಪಾತ್ರೆ ಎಲ್ಲ ತುಂಬ ಇದ್ವಲ್ಲ, ಎಲ್ಲದನ್ನು ಹಂಗೆ ದಬಾಕ್ತಾಯಿದ್ದೆ, ಎಲ್ಲ ತೊಳೆದು ಹಂಗೆ ಇಟ್ಟಿದ್ದೆ. ಅದಕ್ಕೆ ಎಲ್ಲದನ್ನು ಎಲ್ಲ ಗಲೀಜಾಗಿದ್ವಲ್ಲ, ಅದಕ್ಕೆ ಎಲ್ಲ ದಬಾಕ್ತಾಯಿದ್ದೆ. ನಾಳೆಗೆ ಬೇಕಾದ್ರೆ ಕಿಚನ್ ಟೂರ್ ಮಾಡಿದ್ರೆ ಆಗೋದು ಅಂದ್ಬಿಟ್ಟು ಫಸ್ಟ್ ಎಲ್ಲದನ್ನಕ್ಕೆ ನಾನು ವಾಶ್ ಮಾಡಿದ್ನಲ್ಲ, ಎಲ್ಲ ದಬಾಕಂತ ಇದ್ದೆ. ಅದಕ್ಕೆ ನೋಡಿ ನನ್ನ ಮಗ ಓದ್ಕೊ ಅಂತಿದ್ನ ಹೇಳ್ತಾ ಇದ್ದ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೆಂಗೆ ನಾಟಕ ಆಡ್ತಾ ಇದ್ದಾನೆ ಅಂದರೆ, ಅಮ್ಮ ನೀ ನಗು ಅಂತ ಹೇಳ್ತಾ ಇರ್ತಾನೆ ಹಂಗೇನೆ.
ಅಯ್ಯೋ ನಂಗೆ ಸಾಕಾಗೋಗಿದೆ. ನನ್ನ ಮಕ್ಳು ಕಟ್ಕೊಳತ್ತಾಗೆ ಓದ್ಕೊ ಅಂದರೆ ಸಾಕು ಹಿಂಗೆ ಆಡ್ತಾ ಇರ್ತಾನೆ. ನಾನು ಅದಕ್ಕೇ ಕಳಂಗ್ರನ್ನೆಲ್ಲ ಕುಯ್ದಿದ್ವಲ್ಲ ಮಧ್ಯಾಹ್ನ, ಅದಕ್ಕೆ ಅದನ್ನು ಇದು ಎಸ್ದು ಬರೋಣ ಅಂದ್ಬಿಟ್ಟು ಕೆಳಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಸುಮ್ಮನೆ ಡಸ್ಟ್ಬಿನಿಗೆಲ್ಲ ಹಾಕ್ಬಾರ್ದು, ಅಲ್ಲಿ ಹಸು ಬರುತ್ತೆ, ಆ ಹಸು ಬಂದು ತಿನ್ನುತ್ತೆ ಬೆಳಗ್ಗೆ ಪಾಪ. ಅದಕ್ಕೆ ನಾನು ಕೆಳಗಡೆ ಹೋಗ್ಬಿಟ್ಟು ಹಾಕ್ತಾಯಿದ್ದೀನಿ, ಫ್ಲ್ಯಾಟಿಂದ ಕೆಳಗಡೆ ಹೋಗ್ತೀನಿ, ಅಲ್ಲೊಂದು ಕಲ್ಲ ಹತ್ರ ಹಾಕ್ತೀನಿ. ನಾನು ಅನ್ನ ಏನಾರು ಉಳಿದಿದ್ರು ಅಷ್ಟೇ, ಅನ್ನ ಆಗಲಿ ಮತ್ತು ಆಮೇಲೆ ಏನಾದ್ರು ಜಾಸ್ತಿ ಏನಾರು ಉಳಿದಿದ್ರೆ ಇಲ್ಲಿ ಹಾಕೋಗಿರ್ತೀನಿ. ಹಸು ಆಗಲಿ ನಾಯಿಗಳಾಗಲಿ ಮತ್ತು ತಿನ್ಕೊತಾವೆ ಪಾಪ, ಅದಕ್ಕೆ ನಾನು ಅಲ್ಲಿ ಹಾಕ್ಬಿಟ್ಟು ಬಂದೆ. ನನ್ನ ಮಗಳೆಲ್ಲ ಅಷ್ಟೊತ್ತಿಗೆ ಉದುರಿಸಿರ್ತಾಳೆ ನೋಡಿ, ಎಲ್ಲ ಉದುರಿಸ್ಕೊತಿದ್ದಾಳೆ. ಅವಳೇ ಮಾಡ್ತೀನಿ ಅಂತಂದಿಲ್ಲ, ಸಣ್ಣ ಕುಯ್ತಾ ಕೂತಿದ್ದಾಳೆ. ಹಂಗೆ ಎಷ್ಟು ತನಕ ಕುಯ್ತಾ ಇದ್ದಾಳೆ ನೋಡಿ, ಎಷ್ಟು ಸಣ್ಣ ಕುಯ್ದಾಳೆ, ಫ್ರೆಂಚ್ ಫ್ರೈ ಥರ ಕುಯ್ದಾಳೆ. ಇದನ್ನು ಎಣ್ಣೆಲಿ ಹಾಕ್ಬಿಟ್ಟು ಮಾಡಿಕೊಟ್ರೆ ಫ್ರೆಂಚ್ ಫ್ರೈ ಆಗಿಬಿಡುತ್ತೆ. ನೋಡಿ, ಇವಾಗ ಒಂದು ಪ್ಯಾನ್ ತೊಗೊಳ್ಳಿ, ಪ್ಯಾನಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಬಿಟ್ಟು ನಾನು 2 ಸ್ಪೂನ್ ಆಯಿಲ್ ಅಷ್ಟೇ, ನೀನು ಜಾಸ್ತಿ ಏನು ಹಾಕೋಕೆ ಹೋಗಬೇಡಿ. 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಫುಲ್ಲು ಸಣ್ಣ ಕುದಿಸಿದ್ವಲ್ಲ ಅದನ್ನು ಹಾಕ್ಬಿಡೋದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರು, ಇಲ್ಲಾಂದರೆ ಖಾರ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಕು, ಲೈಟಾಗೆ ಒಂಥರ ಈ ಕಡೆ ಫ್ರೆಂಚ್ ಫ್ರೈ ಥರನೇ ಇರುತ್ತೆ. ಸುಮ್ಮನೆ ಡೀಪ್ ಫ್ರೈ ಮಾಡೋಕ್ಕಿಂತ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನನ್ನ ಮಗಳು ಅದಕ್ಕೆ ಇದನ್ನು ಹೆಂಗಿದೆ ಮಮ್ಮಿ, ನಾನು ನೋಡ್ತೀನಿ ಒಂದ್ಸಲ ಟ್ರೈ ಮಾಡ್ತೀನಿ ತಡಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ 2 ಸ್ಪೂನ್ ನೀರು ಹಾಕ್ಬಿಟ್ಟು ಅದನ್ನು ಹಚ್ಬಿಟ್ಟಿಡು, ಚೆನ್ನಾಗಿರುತ್ತೆ, ಫ್ಲೇವರ್ ಬರುತ್ತೆ ಅಂತ ಇದ್ನ. ಅದಕ್ಕೆ ಸರಿ ಹಚ್ತೀನಿ ತಡಿ ಅಂದ್ಬಿಟ್ಟು ಹಚ್ತಾ ಇದ್ಲು. ಹಚ್ಬಿಟ್ಟು ಅದನ್ನು ಡ್ರಾಪ್ಸ್ ಹಾಕೋದು, ಮುಟ್ಟಕ್ಕೆ ಹೋಗ್ತಾ ಇಲ್ಲ, ಸುಡ್ತಿದೆ ಮಮ್ಮಿ ಅಂತ ಇದ್ಲು. ಅದಕ್ಕೆ ನಾನು ಸರಿ ಎತ್ತಿಕ್ತೀನಿ ಬಿಡು ಅಂತಂದೆ. ನಾನು ಎತ್ತಿಕ್ಬಿಟ್ಟು ಮೇಲ್ಗಡೆ ಆ ಕಡೆ ಸೈಡು ಇಟ್ಟೆ. ನೋಡಿ, ಇದಕ್ಕೊಂದು ಸ್ವಲ್ಪ ಇದು ಖಾರದ ಪುಡಿ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಬಿಟ್ಟು ಚೆನ್ನಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಇದು ಮಾಡಿ. ಅವಳು ಜಾಸ್ತಿ ಉರಿ ಇಟ್ಬಿಟ್ಟಿದ್ದಾಳೆ, ನಾನು ನೋಡೋಕೆ ಹೋಗಿಲ್ಲ, ಅದಕ್ಕೇ ಸೀದೋಗ್ತಿತ್ತು ಮಮ್ಮಿ ಅಂತ ಇದ್ಲು. ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಾನು ಈ ಕಡೆ ಅನ್ನಕ್ಕೂ ಇಟ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ. ನೋಡಿ, ಹಿಂಗೆ ಚೆನ್ನಾಗಿರುತ್ತೆ ಮಾತ್ರ, ಎಷ್ಟು ಗಮ್ ಅಂತ ಇತ್ತು ಗೊತ್ತಾ. ಇದು ಅದಕ್ಕೆ ಡ್ರಾಪ್ಸ್ ಕೊಟ್ಟಿದ್ರಲ್ಲ, ಅವರೇ ಕೊಟ್ಟಿರ್ತಾರೆ ಎರಡು ಇದು ಫ್ಲೇವರ್ದು, ಅದಕ್ಕೆ ಅವಳು ಹಾಕ್ಬಿಟ್ಟು ಇಟ್ಟಿದ್ಲು. ನೋಡಿ, ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ಟೈಮ್ ಆಗೋಯ್ತು, 8:45 ಆಗೋಯ್ತು. ನಾನು ಸರಿ 3 ಮುದ್ದೆ ಮಾಡ್ಕೊಂಡಿದ್ದೀನಿ. ಇದು ಅವರಿಬ್ಬರಿಗೊಂದು, ನನಗೊಂದು, ನನ್ನ ಮನೆಯವರಿಗೊಂದು. ನೋಡಿ, ನಾನು ಅನ್ನ ಬಿಸಿ ಇತ್ತಲ್ಲ, ನಮ್ಮ ಮನೇಲಿ ಇನ್ನೇನು ಬರ್ತಾರೆ ಒಂದು 10 ನಿಮಿಷ, ಅದಕ್ಕೆ ನಾನು ಅನ್ನದೊಳಗೆ ಇಟ್ಬಿಟ್ಟೆ. ಸುಮ್ಮನೆ ಹಾಟ್ ಬಾಕ್ಸಲ್ಲಿ ಹಾಕಿ ಇಡೋದು, ಅನ್ನ ಬಿಸಿ ಈ ಥರ ಒಳಗಡೆ ಇದೆ, ಬಿಸಿನೂ ಇರುತ್ತೆ ಅಂದ್ಬಿಟ್ಟು ನಾನು ಹಾಟ್ ಬಾಕ್ಸಲ್ಲಿ ಹಾಕಿ ಹಂಗೆ ಎತ್ತಿಕ್ತೆ. ಅವಳು ಫ್ರೆಂಚ್ ಫ್ರೈ ಹಾಕೊಂಡು ಬಟ್ಲಲ್ಲಿ ತಿಂತಾರೆ. ನನಗೆ ಇಷ್ಟ ಆಗಲ್ಲ, ನನಗೆ ಆಲೂಗಡ್ಡೆ ನನಗೆ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ನಾನು ತಿನ್ನೋಕೆ ಹೋಗಲಿಲ್ಲ. ನೋಡಿ, ರಾತ್ರಿ ಆಗೋಯ್ತು, ಬೆಳಗ್ಗೆ ಆಯ್ತು. ಇವಾಗ ಮತ್ತೆ ಬೆಳಗಿಂದ ಇದೇ ರೂಟೀನ್ ಆಗೋಗುತ್ತೆ. ದಿನ ಬೆಳಗ್ಗೆ ಏನು ಮಾಡೋದು, ತಿಂಡಿ ಏನು ಮಾಡೋದು, ಇದೇ ಆಗೋಗುತ್ತೆ. ನಾನು ಸರಿ ಅಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದೀನಿ. ನಾನು ಎದ್ದಿದ ತಕ್ಷಣ ದೇವ್ರ ಮುಖ ನೋಡಿ ಬಂದು ನಾನು ಅಡುಗೆ ಮನೆಗೆ ಬರೋದು. ನನಗೆ ದೇವ್ರ ಮನೆ ಫಸ್ಟ್ ಮುಖ ನೋಡ್ಕೊಂಡು ಅಡುಗೆ ಮನೆಗೆ ಬಂದುಬಿಟ್ಟು ನಾನು ತಿಂಡಿ ಏನು ಮಾಡೋದು ಅಂತ ಅನ್ಕೋತಾ ಇದ್ನ. ನೆನ್ನೆನೇ ಅನ್ಕೊಬಿಟ್ಟಿದ್ದೆ ಚಪಾತಿ ಮಾಡಿಬಿಡೋಣ. ಚಪಾತಿ ಮಾಡಿ ನಾನು ಬೆಂಡೆಕಾಯಿ ಹೆಂಗೋ ಸ್ವಲ್ಪ ಇತ್ತು, ಬೆಂಡೆಕಾಯಿ ಗೊಜ್ಜು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಬಿಸಿನೀರು ಇಟ್ಟಿದ್ದೀನಿ. ಈ ಕಡೆ ಚಪಾತಿ ಹಿಟ್ಟು ಕಲಸಿಟ್ಬಿಡೋಣ, ನಾನು ಎಕ್ಸಸೈಸ್ ಎಲ್ಲ ಮಾಡೋಷ್ಟೊತ್ತಿಗೆ ಸರಿ ಆಗುತ್ತೆ ಅಂದ್ಬಿಟ್ಟು ನಾನು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಮಾಮೂಲಿ ನಾನು ಆಶೀರ್ವಾದ ತೊಗೊಬರ್ತೀನಿ. ಇವಾಗ ಸ್ವಲ್ಪ ನಾನು ಅಂದ್ಕೊಂಡಿದ್ದೀನಿ ಮಾಮೂಲಿ ಡಿಮಾರ್ಟಿನ ತೊಗೊಬಂದ್ಬಿಟ್ಟು ಮಿಲ್ ಮಾಡಿಸೋಣ ಅಂತ ಅಂದ್ಕೊಂಡಿರ್ತೀನಿ. ಹೋಗೋಣ ತರೋಣ ಅಂದ್ಕೊಂಡು ಇವಾಗ ಸ್ವಲ್ಪ ಎಲ್ಲದನ್ನು ಜಾಸ್ತಿ ಪ್ಯಾಕೆಟ್ ಐಟಮ್ ಬೇಡ ಅಂತ ಅಂದ್ಕೊಂಡಿದ್ದೀನಿ ತರೋದು. ಅದಕ್ಕೆ ಇವಾಗ ಮನೇಲಿ ಮಾಡ್ಕೊಳ್ಳೋ ಅಂತ ಅಂದ್ಕೊಂಡಿದ್ದೀನಿ. ಸರಿ ನೋಡಿ, ನೆಕ್ಸ್ಟ್ ನಾನು ಮಾಡಿದ್ರೆ ನಿಮಗೆ ಹೇಳ್ತೀನಿ. ಒಂದು ಲೋಟ ಇವಾಗ ಬಿಸಿನೀರು ಕುಡಿತೀನಿ. ಬಿಸಿನೀರಿಗೆ ಒಂದು ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇಲ್ಲ ನಾನು ಒಂದ್ಸಲ ಜೀರಿಗೆ ನೀರು ಕುಡಿತೀನಿ, ಒಂದ್ಸಲ ಟರ್ಮರಿಕ್, ಒಂದ್ಸಲ ಲೆಮೆನ್ನು, ಒಂದ್ಸಲ ಬರೀ ಬಿಸಿನೀರು ಕುಡಿತೀನಿ. ನಂಗೆ ಹೆಂಗೆ ಅನಿಸುತ್ತೆ ಹಂಗೆ ಕುಡಿತಾ ಇರ್ತೀನಿ. ಎಲ್ಲದ್ರದ್ದು ಬೆನಿಫಿಟ್ ಇರಬೇಕಲ್ವಾ. ಫುಲ್ಲು ಕಣ್ಣೆಲ್ಲ ನಿದ್ದೆ ಮಾಡಬೇಕಾಗಿತ್ತು, ಫುಲ್ ಸುಸ್ತಾಗಿತ್ತಲ್ಲ. ಆದರೆ ನನಗೆ ಎಕ್ಸಸೈಸ್ ಮಾಡಬೇಕು, ದಿನ ಹಂಗೆ ಹೋಗ್ತಾ ಇದ್ರೆ ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ ಅಂದ್ಕೊಂಬಿಟ್ಟು ನಾನು ಸ್ವಲ್ಪ ಹೊತ್ತು ಮಾತ್ರ ಮಾಡಿದೆ, ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಇದು ವಾರ್ಮ್ ಅಪ್ ಥರ ಮಾಡ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿದೆ, ಅಷ್ಟೊಂದು 20 ನಿಮಿಷ ಮಾಡಿದೆ. ಫುಲ್ ಸುಸ್ತಾಗಿತ್ತಲ್ಲ, ಟಯರ್ಡ್ ಅಂತ ಮಾಡೋಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಸರಿ ನಾನು ಬೆಂಡೆಕಾಯಿ ಈ ಥರ ನೋಡಿ ಅಂಗಡಿಲಿ ತೊಗೊಂಬಂದಿದ್ದೆ, ಚೆನ್ನಾಗಿತ್ತು, ಫ್ರೆಶ್ ಆಗೇನೆ. ಇದು ಮೊನ್ನೆನೇ ತೊಗೊಂಬಂದಿದ್ದೀನಿ ಅಷ್ಟೇ. ತುಂಬ ದಿವಸ ಇಡಬೇಡಿ, ತುಂಬ ದಿವಸ ಇಟ್ಟರೆ ಏನಾಗುತ್ತೆ ಗೊತ್ತಾ, ಫುಲ್ಲು ಬೆಂಡನ ಆಗುತ್ತೆ, ಚೆನ್ನಾಗೂ ಇರೋಲ್ಲ. ಆವಾಗ ತಂದಿರ್ತೀರ, 1 ದಿವಸ 2 ದಿವಸ ಬಿಟ್ಬಿಟ್ಟು ನೀವು ಮಾಡ್ಕೊಂಡು ತಿನ್ಬಿಡಿ, ಚೆನ್ನಾಗಿರುತ್ತೆ. ನೋಡಿ, ನಾನು ಬೆಂಡೆಕಾಯಿ ಎಲ್ಲ ನೀರೊಳಗೆ ಇದನ್ನ ಏನಾಗ್ತಿದ್ದೀನಿ, ಅದ್ರ ಮೇಲೆ ಸಣ್ಣ ಸಣ್ಣದು ಧೂಳೆಲ್ಲ ಕೂತಿರುತ್ತಲ್ವ, ಸ್ವಲ್ಪ ನೆನೆ ಆಮೇಲೆ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಈ ಕಡೆ ಸೈಡು ಚಪಾತಿ ಹಿಟ್ಟೆಲ್ಲ ಕಲಸಿದ್ದೆ. ಅವ್ರನ್ನೂ ಅದಕ್ಕೆ ಎದಾಳಿಸ್ಬಿಟ್ಟು ಅವ್ರೂ ಸ್ವಲ್ಪ ಓದ್ಕೋತಾ ಇದ್ರು. ನಾನು ಅದಕ್ಕೆ ಅಷ್ಟೊತ್ತಿಗೆ ಗೊಜ್ಜು ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಬೆಂಡೆಕಾಯಿನೆಲ್ಲ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೊಂಡು ನಾವು ಕ್ಲೀನಾಗಿ ಬಟ್ಟೆಲಿ ಒಡ್ಸ್ಕೋಬೇಕು. ಚೆನ್ನಾಗಿ ಒಡ್ಸ್ಕೊಂಡ್ರೆ ಕ್ಲೀನಾಗಿ ಫಸ್ಟು ಕೈಯಲ್ಲಿ ಉಜ್ಬಿಟ್ಟು ನೀವು ತೊಳ್ಕೊಳ್ಳಿ, ಆಮೇಲೆ ಬಟ್ಟೆಲಿ ಒಡ್ಸ್ಕೊಳ್ಳಿ. ಫಸ್ಟ್ ಡ್ರೈ ಮಾಡ್ಕೊಂಡು ನಾವು ಆಮೇಲೆ ಉತ್ತರಿಸ್ಕೋಬೇಕು, ಚೆನ್ನಾಗಿರುತ್ತೆ ಮಾತ್ರ.
ನೋಡಿ ಬೆಂಡೆಕಾಯಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾನಿವಾಗ ಉದುರಿಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಮತ್ತು ಚಾಪರು ಚೆನ್ನಾಗಿದೆ, ಚಾಕು ಚೆನ್ನಾಗಿದೆ. ಇದು ಆನ್ಲೈನಲ್ಲಿ ತೊಗೊಂಡಿರೋದು. ಲಿಂಕ್ ಬೇಕಾದರೆ ನಾನು ನಿಮಗೆ ಇದು ಮಾಡಿದ್ದೀನಲ್ಲ, ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ, ಅದರೊಳಗೆ ಹಾಕಿದ್ದೀನಿ ಲಿಂಕ್ ಎಲ್ಲ. ಎಷ್ಟು ಚೆನ್ನಾಗಿದೆ ಮಾತ್ರ, ಚಾಪರ್ ಬೋರ್ಡ್ದು ಹಾಕಿಲ್ಲ. ಲಿಂಕ್ ನಿಮಗೆ ನಾನು ಕಳಿಸ್ತೀನಿ, ಓಕೆನಾ. ನೋಡಿ ಇವಾಗ ನಾನು ಬೆಂಡೆಕಾಯಿ ನೋಡಿ ಸಣ್ಣಕ್ಕೆ ಉದುರಿಸ್ಕೊಬಿಟ್ಟು ನೀವು ಒಂದು ಪ್ಯಾನ್ ತೊಗೊಳ್ಳಿ. ಪ್ಯಾನಿಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬೇಡ ಅಂದರೆ ನೀವು ಬೇಕಾದ್ರೆ ಹಂಗೇನೆ ಡ್ರೈ ಮಾಡ್ಕೊಬೋದು. ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫುಲ್ಲೂ ಲೋಳೆ ಥರ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗಬೇಕು. ಅವಾಗವರೆಗೂ ನಾನು ಹುರ್ಕೊಬಿಟ್ಟು ನಾನು ಈ ಕಡೆ ಅದನ್ನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ನಾನು ಈರುಳ್ಳಿ, ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೀವು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಟೊಮೊಟೊ ಸಣ್ಣಗೆ, ಹುಳಿ ಟೊಮೊಟೊ ಅಂದರೆ ಪರವಾಗಿಲ್ಲ, ಸಿಹಿ ಟೊಮೊಟೊ ಅಂದರೆ ಪರವಾಗಿಲ್ಲ. ಗೊಜ್ಜು ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆಂಡೆಕಾಯಿ ಗೊಜ್ಜು ಒಂಥರ ಚಿಕನ್ ಗೊಜ್ಜು ಥರ ಇರುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ಬೆಂಡೆಕಾಯಿ ಎಷ್ಟು ಒಳ್ಳೆಯದಂದರೆ ಹೆಲ್ತಿಗೆ. ನನ್ನ ಮಕ್ಕಳು ಗೊಜ್ಜು ಈ ಥರ ತಿನ್ನೋದಿಲ್ಲ, ಬೆಂಡೆಕಾಯಿ ಮಾತ್ರ ಫ್ರೈ ಮಾತ್ರ ಮಾಡ್ಕೊಡ್ಬೇಕು. ಡೀಪ್ ಫ್ರೈ ಬರ್ತಾರೆ ಎಣ್ಣೆಲಿ, ಆ ಥರ ಅದನ್ನೇ ತಿಂತಾರೆ. ಈ ಥರ ಫ್ರೈ ಆದರೆ ಮಮ್ಮಿ ಬೇಡ ಅಂತಾರೆ. ಅದಕ್ಕೆ ನಾನು ತಿನ್ನಿಸಿದ್ರೆ ಮಾತ್ರ ತಿಂತಾರೆ, ಇಲ್ಲಾಂದರೆ ತಿನ್ನೋಕ್ಕೆ ಹೋಗೋದಿಲ್ಲ ಇಬ್ಬರೂ. ಅದಕ್ಕೇ ಎಷ್ಟು ಚೆನ್ನಾಗಿ, ನನಗೆ ಮಾತ್ರ ತುಂಬ ಇಷ್ಟ ಬೆಂಡೆಕಾಯಿ. ನೋಡಿ ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಅದನ್ನು ಹಾಕ್ಬಿಟ್ಟು ಎಣ್ಣೆ ಫಸ್ಟ್ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲೆಲ್ಲ ಫ್ರೈ ಮಾಡಿದ್ಮೇಲೆ ಧನ್ಯ ಪೌಡ್ರು, ಚಿಲ್ಲಿ ಪೌಡ್ರ್ ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗೊಜ್ಜು ಮಾತ್ರ ಎಮ್ಮಿ ಥರ ಇರುತ್ತೆ. ನನಗೆ ತುಂಬ ಇಷ್ಟ ಗೊಜ್ಜು. ಚಪಾತಿಗಾಗಲಿ ನೀವು ಇದನ್ನಪ್ಪ ದೋಸೆ ಥರಕ್ಕಾಗಲಿ ಮತ್ತು ಅನ್ನಕ್ಕೆ ಸೈಡಿಗೆ ಬರುತ್ತಲ್ಲ ಗೊಜ್ಜು, ಇದನ್ನ ಹಾಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ಬರೀ ಅನ್ನಕ್ಕೂ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಬೆಂಡೆಕಾಯಿ ತಿನ್ನೋದ್ರೆ ಚುರುಕಾಗುತ್ತೆ, ಮೈಂಡು ಶಾರ್ಪ್ ಇರುತ್ತೆ ಮಾತ್ರ. ನೋಡಿ ಚೆನ್ನಾಗಿ ನಾನು ಬೇಯಕ್ಕೆ ಇಟ್ಟಿದ್ದೀನಿ. ಸಣ್ಣ ಉರಿಲೇ ಇಟ್ಟು ಚೆನ್ನಾಗಿ ಬೇಯಲಿ, ಇದು ವಾಸನೆ ಎಲ್ಲ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಮನೇಲಿ, ಓಕೆನಾ. ನೋಡಿ ನೀರೆಲ್ಲ ಫುಲ್ಲು ಇದಾಗೋಯ್ತು, ಎಲ್ಲ ನೀರೆಲ್ಲ ಸೀಕೊಂಡಿದೆ. ಇವಾಗ ಚೆನ್ನಾಗಿದೆ ನೋಡಿ, ರೆಡಿ ಆಯಿತು ಗೊಜ್ಜು. ನಾನು ಅದಕ್ಕೆ ಚಪಾತಿ ಇಟ್ಟು ಕಲಿಸ್ಕೊಂಡಿದ್ದೆ. ನೋಡಿ ಚಪಾತಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಚಪಾತಿ ಇವಾಗ ತಿಂದರೆ ಚೆನ್ನಾಗಿರುತ್ತೆ. ಆದರೂ ನನ್ನ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕೊಡಬೇಕಲ್ವಾ, ಇವಾಗ ತಿಂತಾರೆ. ತಿಂದ್ಬಿಟ್ಟು ನಾನು ಕಲಿಸ್ತೀನಿ. ಆಮೇಲೆ ನಾನು ಇಬ್ಬರಿಗೂ ಬಾಕ್ಸಿಗೆ ಹಾಕಿ ಕಲಿಸ್ತೀನಿ. ಚಪಾತಿ ಮಾಡಿದ ದಿವಸ ನಾನು ರಾತ್ರಿಗೆ ಬಂದಿದ ತಕ್ಷಣ ಮಜ್ಜಿಗೆ ಏನಾರ ಕುಡಿಸ್ಬಿಡ್ತೀನಿ. ಯಾಕಂದರೆ ಚಪಾತಿ ಈಟಲ್ವಾ, ಮಕ್ಕಳಿಗೆ ಪಾಪ ಹೊಟ್ಟೆ ನೋವು ಅದು ಇದು ಅಂತ. ಬಂದಿದ ತಕ್ಷಣ ಸಂಜೆ ಮಜ್ಜಿಗೆ ಆಗಲಿ ಪರವಾಗಿಲ್ಲ, ಇಲ್ಲ ಲೆಮನ್ ಜ್ಯೂಸು, ಇಲ್ಲಾಂದರೆ ಎಳ್ಳೀರು ಈ ಥರದ್ದು ಕುಡಿಸ್ಬಿಡ್ತೀನಿ. ಅಲ್ಲಿ ಸರಿ ಆಗುತ್ತೆ. ಈ ಥರ ಮಾಡಿ ಅಷ್ಟೇ. ಮಕ್ಕಳಿಗೆ ಜಾಸ್ತಿ ಚಪಾತಿ ಕೊಡೋಕೆ ಎಲ್ಲ ಆಯ್ತು. ಇವಾಗ ಅದಕ್ಕೆ ನಾನು ಫುಲ್ಲು ಮನೆ ಕೆಲಸನೇ ಇರುತ್ತೆ. ನೀನು ಎಷ್ಟು ಅಂದ್ರೂ ಅಷ್ಟೇ ದಿನ ಕೆಲಸ ಇದ್ದಿದ್ದೆ. ನನ್ನ ಮಕ್ಕಳು ಚಳಿ ಅಂತ ಬ್ರಷ್ಶೀಟ್ ಒಂದಲ್ಲ ಎರಡಲ್ಲ ಎಷ್ಟು ಬ್ರಷ್ಶೀಟ್ ತಗೊಂಡು ಹೊಸ್ಕೋತಾರೆ ಗೊತ್ತಾ. ನಾನು ಎಲ್ಲದನ್ನು ಫೋಲ್ಡ್ ಮಾಡಿಬಿಟ್ಟು ನಾನು ಕಸಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ಬಿಟ್ಟು ಎಲ್ಲ ಬೇಗ ಮಾಡ್ಕೊತಾ ಇದ್ದೀನಿ. ಇನ್ನೇನು ಪಾತ್ರೆ ಏನಿದೆಷ್ಟೇ ಚಪಾತಿ ಮಾಡಿದ್ನಲ್ಲ ಅದಷ್ಟೇ ಇದ್ವು ಪಾತ್ರೆಗಳು, ಅವನ್ನು ಕ್ಲೀನ್ ಮಾಡ್ಕೊಂಡು ಎಲ್ಲ ಫುಲ್ಲು ಫೈನಲಾಗಿ ಎಲ್ಲ ಮಾಡ್ಕೊಂಡು ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಸ್ನಾನ ಮಾಡ್ಬಿಟ್ಟು ನಾನು ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಇವಾಗ ದೀಪ ಹಚ್ತಾ ಇದ್ದೀನಿ. ಹೂವು ಎಲ್ಲ ತೊಗೊಂಬಂದಿದ್ರು, ನಮ್ಮ ಮನೆಗೆ ಹೇಳಿದ್ದೆ ಬರಬೇಕಾರೆ. ಹಂಗೇ ಸ್ಕೂಲ್ ಹತ್ರ ಬಿಡ್ತಾರಲ್ಲ ಹಂಗೆ ತೊಗೊಬಂದು ಕೊಟ್ಟರು. ಅವರು ಎಲ್ಲ ಹೋದ್ರು, ಎಲ್ಲ ಮಕ್ಕಳನ್ನೆಲ್ಲ ಕಳಿಸಿ ನಮ್ಮ ಹಸ್ಬೆಂಡು ಎಲ್ಲರೂ ಆಫೀಸಿಗೆ ಹೋದ್ರು ಅವರು. ನಾನು ಅದಕ್ಕೇ ಫ್ರೆಶ್ ಅಪ್ ಎಲ್ಲ ಬಿಟ್ಟು ಕೂತ್ಕೊಂಡು ನಾನು ದೀಪ ಹಚ್ತಾ ಇದ್ದೀನಿ. ಫುಲ್ಲು ಒಂಥರ ಏನೋ ಸಮಾಧಾನ ಅನಿಸುತ್ತೆ. ನೀವು ಎಷ್ಟೇ ಕೆಲಸ ಮಾಡಿದ್ರೆ ಮನೇಲಿ ಒಂದು ದೀಪ ಹಚ್ಬಿಟ್ಟು ಸಾಂಬ್ರಾಣಿ ಹಾಕಿದ್ರೆ ಒಂಥರ ಮನಸ್ಸಿಗೂ ನೆಮ್ಮದಿ. ಆಮೇಲೆ ಇವತ್ತಿನ ಕೆಲಸ ಆಯ್ತಪ್ಪ ಅಂದ್ಬಿಟ್ಟು 10 ನಿಮಿಷ ಕುತ್ಕೋಬೋದು. ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಬಾಯ್.